ಬರೋ ಬಜೆಟ್ ಅಧಿವೇಶನದಲ್ಲಿ ಒಳ ಮೀಸಲಾತಿ ಸಮರ್ಪಕವಾಗಿ ಜಾರಿ ಮಾಡ್ಬೇಕಂತ ನಮ್ಮ ಆಗ್ರಹ ಅದ. ಈಗ ನಾವು 23ನೇ ತಾರೀಕು ಹೋರಾಟ ಇಟ್ಕೊಂಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಅದರ ಧರಣಿ ಕೂಡ್ಕೊಂತ ಇದ್ದೀವಿ. ಎಲ್ಲ ನಮ್ಮ ಮಾದಿಗ ಸಮಾಜದ ಮುಖಂಡರೆಲ್ಲ ಈ ಬರುವಂಥ ಬಜೆಟ್ ಅಧಿವೇಶನದಲ್ಲಿ ಸಮರ್ಪಕವಾಗಿ ಯಾವ್ಯಾವ ಅನ್ಯಾಯ ಆಗಿದೆ ಅವನ್ನೆಲ್ಲ ಸರಿಪಡಿಸಿ ಮಾಡಬೇಕೆಂದು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಮತ್ತು ಅದೇ ರೀತಿ ಮುಂದೆ ಬರೋಂಥ ದಿನಗಳಲ್ಲಿ ರಾಜ್ಯಪಾಲರು ಆ ಬಿಲ್ನ ಅವರು ಅಂಗೀಕಾರ ಮಾಡಲಾರದೆ ವಾಪಸ್ ಕಳಿಸಿದ್ದಾರೆ. ಅದನ್ನು ಅಂಗೀಕಾರ ಮಾಡಬೇಕು ಅವರು. ಮತ್ತು ಮಾಡಲಿಲ್ಲ ಅಂದ್ರೆ ಅವ್ರ ವಿರುದ್ಧನ ನಾವು ಮುಂದೆ ಬರೋಂಥ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಅವರು ಅದಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 23ನೇ ತಾರೀಕು ಅಲ್ಲೇ ಧರಣಿ ಕೂಡ್ತಾ ಇದೆ. ಪೂರ್ಣ ಒಳ ಮೀಸಲಾತಿ ಸಲುವಾಗಿ 23ನೇ ತಾರೀಕು ಒಂದು ದೊಡ್ಡದ ಪ್ರತಿಭಟನೆಯನ್ನು ಎಲ್ಲ ಮಾದಿಗ ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದು 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಪಟೇಲ್ ಸರ್ಕಲ್ದಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಆಫೀಸ್ವರೆಗೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸಮಾಜದ ಮುಖಂಡರು, ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಎಲ್ಲರೂ ಒಗ್ಗಟ್ಟಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರಿಗೂ ಹಾಗೂ ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಬರಬೇಕು. ಉಸ್ತುವಾರಿ ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡಬೇಕು. ಎಲ್ಲರೂ ಅವರವರ ಅನಿಸಿಕೆಯನ್ನು ಎಲ್ಲರೂ ಹಂಚ್ಕೋಬೇಕಂತೇಳಿ ಇದು ನಮ್ಮ ಒಳ ಮೀಸಲಾತಿ ಮಾಡಲೇಬೇಕು. ಪೂರ್ಣ ಒಳ ಮೀಸಲಾತಿ. ಈ ಖಾಲಿ ಅದು ಮಾಡಿದೆ. ಈಗ ಮತ್ತೊಬ್ಬರು ಈಗಾಗಲೇ ನೋಡಿದ್ರಿ, ಈಗ ನಿನ್ನೆ ಮಾಡಿದ್ರು ಪ್ರತಿಭಟನೆ. ನಮ್ಮ ಸಹೋದರ ಒಂದು ಟೀಮ್ ಬಂದ್ ಮಾಡಿತ್ತು. ನಾವು 35 ವರ್ಷ ಮಾಡ್ತಿದ್ವಿ, ಯಾರೂ ಒಬ್ರು ಒಂದು ಮಾತಾಡಿಲ್ಲಪ್ಪ. ಈಗ ಬಂದು ನಮ್ದು ಮಾಗವತಿಗೆ ಅದನ್ನು ಬೇಕಾದ್ರೆ ನಮ್ಗೆ ಬಿಟ್ಬಿಟ್ರಲ್ಲ. ನಮಗೆ ಜನರಲ್ನ ಯಾಕ್ರಿ ನೀವೇ ಮಾಡ್ಕೊಂಡ್ರಲ್ಲ, ಮತ್ತೆ ಯಾಕೆ ನಮ್ಗೆ ಒಳ ಮೀಸಲಾತಿನೇ ಬೇಡ. ಅದಾರೆ ಮಾಡ್ರಿ, ಅದಕ್ಕೆ ಹೋರಾಟ ಮಾಡ್ರಿ. ತಾವು ಮಾಡಿದ್ರೆ ಹಂಚ್ಕೊಂತೀನ ನಾವು ಹೇಳ್ತೀವಿ ನಮಗೆ ಬೇಕಂತ ನೀವು ಕೂತ್ರೆ ಅದು ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಏನು ನಿರ್ಧಾರ ತೊಗೊಂತಾರೆ ತಗೊಳ್ಳಿ, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ. ದಯವಿಟ್ಟು ನಮ್ಮ ಉಸ್ತುವಾರಿ ಮಂತ್ರಿಗಳು ಗಮನ ಇಟ್ಟು ಕೇಳಬೇಕು. ಮಾದರಿಗೆ ಅನ್ಯಾಯ ಆಗ್ತಿದೆ, ದಯಮಾಡಿತ್ತು ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಎಲ್ಲ ನಮ್ಮ ಸಮಾಜದವರಿಗೆ ಹೇಳ್ತಾ ನಮ್ಮ ಸಮಾಜದವ್ರು ಎಲ್ಲರೂ ಭಾಗವಹಿಸ್ಬೇಕಂತೇಳಿ ತಮ್ಮೆಲ್ಲ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸರ್ ಹೇಳಿ ಸರ್. ಈ ಬಜೆಟ್ನಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕು. ಇಲ್ಲವಾದರೆ ನಮ್ಮನ್ನೇ ಪರಿಶಿಷ್ಟ ಜಾತಿಯಿಂದ ಹೊರಗಿಡ್ತಕ್ಕಂಥ ಕೆಲಸ ಬೇರೆ ಸಮಾಜದವ್ರು ಮಾಡಬೇಕಾಗ್ಯದ. ಯಾಕಂದರೆ ನಾವು ಇಲ್ಲಿವರೆಗೆ ಸುಮಾರು 35 ವರ್ಷದಿಂದ ಒಳ ಮೀಸಲಾತಿ ಹೋರಾಟ ಮಾಡಿದ್ರೂ ಕೂಡ ಈಗಾಗಲೇ ಒಬ್ಬ ರಾಜ್ಯಪಾಲರಿಗೆ ನಮ್ಮ ಒಳ ಮೀಸಲಾತಿ ಬಗ್ಗೆ ಒಂದು ವರದಿ ಹೋದರೂ ಕೂಡ ಅದು ಸೈನ್ ಮಾಡಲಾರ್ದಂತಕ್ಕ ವಿಷಯ ಇರ್ಬೋದು. ಮತ್ತು ಈಗಾಗಲೇ ನಾವು ಒಳ ಮೀಸಲಾತಿ 35 ವರ್ಷ ಹೋರಾಟ ಮಾಡೋದು ತಮ್ಗೆಲ್ಲರಿಗೂ ಗೊತ್ತಿರೋದು ಸಂಗತಿ ಏನಲ್ಲ. ಆದರೆ ನಾವು ಒಳ ಮೀಸಲಾತಿ ಜಾರಿ ಮಾಡಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ, ಅವರ ತತ್ವ ಆದೇಶದ ಮೇಲೆಗೆ ಕೇಳ್ತಾ ಇದ್ದೀವಿ. ಯಾರ ಅಪ್ಪನ ಆಸ್ತಿ ಕೇಳ್ತಾ ಇಲ್ಲ. ನಾವು ಈಗಾಗಲೇ ನಾವು ಒಳ ಮೀಸಲಾತಿಗೋಸ್ಕರ ನಾವು ಎಷ್ಟು ಹೋರಾಟ ಮಾಡಿದೀವಿ ಅಂದರೆ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟೋ ಜನ ಪ್ರಾಣ ಹೋಗಿದ್ದಾವೆ, ಲಾಠಿ ಏಟು ತಿಂದಿದ್ದೇವೆ. ಹಲವಾರು ಹೋರಾಟಗಳು ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶ ಹಿಡ್ಕೊಂಡು ದಿಲ್ಲಿ ತನಕ ಹೋರಾಟ ಮಾಡಿದ್ರು ಕೂಡ 34 ವರ್ಷ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಅನಾಹುತಗಳು ನಡೆದರೂ ಕೂಡ ಸಹಿಸಿಕೊಂಡು ಈಗ ನಿನ್ನೆ ಮೊನ್ನೆ ಹೋರಾಟ ಮಾಡ್ತಕ್ಕಂಥ ನಮ್ಮ ನಾಯಕರಿಗೆ ನಾವೊಂದು ಕಿವಿ ಮಾತು ಹೇಳ್ತಿದ್ದೀನಿ. ನೀವು ಒಂದು ವೇಳೆ ನಮ್ಮ ಸದಾಶಿವ ಆಯೋಗದ ವರದಿ ಅಲ್ಲ, ಒಳ ಮೀಸಲಾತಿ ಜಾರಿ ಮಾಡುವುದಕ್ಕೆ ತಮಗೆ ಏನಾದರೂ ತೊಂದರೆ ಇದ್ದರೆ ನಮಗೆ ಒಂದು ಮೀಸಲಾತಿಯಿಂದ ಹೊರಗಿಡ್ತಕ್ಕಂಥ ಕೆಲಸ ನೀವು ಮಾಡ್ರಿ. ಇಲ್ಲವಾದರೆ ನಾವು ಮೀಸಲಾತಿಯಿಂದ ಹೊರಗೆ ನಾವೇ ಬರ್ತೀವಿ. ನಾವು ಹೋರಾಟ ಮಾಡ್ತಕ್ಕಂಥದ್ದು ನಾವೇನಾದರೂ ಹೋರಾಟ ಮಾಡ್ತಕ್ಕಂಥದ್ದು ಒಬ್ಬ ನ್ಯಾಯಯುತವಾಗಿ ಎಲ್ಲೇ ಏನಾದರೂ ಒಂದು ನೆಪ ಹೇಳ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ತರೋದು, ರಾಜಕೀಯ ಒತ್ತಡ ಹಾಕೋದು, ರಾಜಕೀಯದಲ್ಲಿ ಬಲಿಷ್ಠವಾಗಿರುವುದರಿಂದ ನೀವು ಎಲ್ಲ ರೀತಿಯಿಂದ ನಮಗೆ ತುಳಿತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದ್ದರಿಂದ ಇದೇ ಫೆಬ್ರವರಿ 23ರಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಜಿಯವರ ಕಚೇರಿ ಎದುರಿಗೆ ಬೃಹತ್ ಪ್ರತಿಭಟನೆಯೊಂದಿಗೆ ಸಾಂಕೇತಿಕ ಧರಣಿಯನ್ನು ಮಾಡಿ ನಾವು ಕಾರ್ಯಕ್ರಮ ಮಾಡಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೋರಾಟಗಾರರು, ಎಲ್ಲ ರಾಜಕೀಯ ಮುಖಂಡರು,
ಪ್ರಜ್ಞಾವಂತರು, ವಿಚಾರವಂತರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ತಾರೆ. ಅಲ್ಲ, ನಾವು ಬರ್ಬೇಕಾದ್ರೆ ಏನಾಗ್ಯದ ಗೊತ್ತಾ, ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ರಾಜಕೀಯ ಒತ್ತಡದಿಂದ ಅದು ಆಗಿಲ್ಲ ಇದು ಆಗಿಲ್ಲ, ಧೈರ್ಯ ಮತ್ತು ಶಕ್ತಿ ಮತ್ತು ವಿದ್ಯೆ ಮತ್ತು ತೋಳಬಲ, ಹಣಬಲ, ರಾಜಕೀಯ ಬಲ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಪೊಲೀಸ್ ಇಲಾಖೆ ಉಪಯೋಗಿಸ್ಕೊಂಡು ನಮ್ಮ ಹೋರಾಟಗಳ ಮೇಲೆ ಹಲವಾರು ಕೇಸ್ಗಳು ಹಾಕೋದ್ರ ಮುಖಾಂತರ ಇದನ್ನೆಲ್ಲ ನೋಡಿದ್ರ ನಾವೇ ರಾಜಕೀಯ ಇದನ್ನೆಲ್ಲ ನೋಡಿದ್ರ ನಾವೇ ಒಂದು ಪರಿಶಿಷ್ಟ ಜಾತಿಯಿಂದ ಹೊರಗೆ ಬರೋದು ಉತ್ತಮ ಏನು ಅಂತಕ್ಕಂಥದ್ದು ನಮ್ಮ ಭಾವನೆ.